ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸರು ಎಷ್ಟೇ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಒಂದಲ್ಲ ಒಂದು ಕ್ರೈಮ್ ಆಕ್ಟಿವಿಟೀಸ್ಗಳು ನಡೀತಾನೆ ಇರುತ್ತೆ. ಹಾಗಾದ್ರೆ ಇವತ್ತು ರಾಜಧಾನಿ ಬೆಂಗಳೂರಿನ ಅಪರಾಧ ಲೋಕದಲ್ಲಾದಂತಹ ಬೆಳವಣಿಗೆಗಳೇನು? ಬನ್ನಿ ನೋಡ್ಕೊಂಡು ಬರೋಣ. ಹಗಲಿನಲ್ಲಿಯೇ ಮನೆಯಲ್ಲಿ ಕಳ್ಳತನ, ಮನೆಯಲ್ಲಿದ್ದ ಹಣ ಚಿನ್ನಾಭರಣ ಕಳವು. ಬೆಂಗಳೂರು ಅರಮನೆ ಆವರಣದಲ್ಲಿರೋ ಒಂದು ಪುಟ್ಟ ಮನೆ. ಅರಮನೆಯಲ್ಲಿ ಕೆಲಸ ಮಾಡುವ ಶ್ರೀನಿವಾಸ್ ಎಂಬಾತ ತಮ್ಮ ಕುಟುಂಬ ಸಮೇತ ಈ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಆದರೆ ನಿನ್ನೆ ಮಧ್ಯಾಹ್ನ ಹಾಡಹಗಲೇ ಮನೆಯಲ್ಲಿ ಕಳ್ಳತನವಾಗಿದ್ದು, ಮನೆಯಲ್ಲಿದ್ದ ಹಣ ಆಭರಣ ದೋಚಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಶ್ರೀನಿವಾಸ್ ಮತ್ತು ಆತನ ಪತ್ನಿ ಕೆಲಸಕ್ಕೆ ಹೋಗ್ತಿದ್ದು, ನಿನ್ನೆ ಬೆಳಗ್ಗೆ ಎಂದಿನಂತೆ ಅರಮನೆಗೆ ಕೆಲಸಕ್ಕೆ ಹೋಗಿದ್ದಾರೆ. ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದು, ಅವರು ಕೂಡ ಬೆಳಗ್ಗೆ ಕಾಲೇಜಿಗೆ ಹೋಗಿದ್ರಂತೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಖದೀಮರು ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಮನೆಯ ಬಾಗಿಲನ್ನು ಮುರಿದು ಒಳ ಹೊಕ್ಕಿದ್ದಾರೆ. ನಂತರ ಬೀರುವಿನ ಡೋರನ್ನು ಒಡೆದು ಮನೆಯಲ್ಲಿದ್ದ 60,000 ನಗದು, ಸಣ್ಣ ಪ್ರಮಾಣದ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾರೆ. ಇನ್ನು ಕಳ್ಳತನವಾದ ಹಣವನ್ನು ಮಕ್ಕಳ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಶ್ರೀನಿವಾಸ್ ಸಾಲ ಮಾಡಿ ತಂದಿಟ್ಟಿದ್ರಂತೆ. ಆದರೆ ಆ ಹಣ ಈಗ ಕಳ್ಳರ ಪಾಲಾಗಿದ್ದು ಶ್ರೀನಿವಾಸ್ಗೆ ಸಂಕಷ್ಟ ತಂದೊಡ್ಡಿದೆ. ಇನ್ನು ಮನೆ ಕಳ್ಳತನದ ಬಗ್ಗೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯಲ್ಲಿ ಬಾಗಿಲು ಹೊಡೆದ್ಬಿಟ್ಟು ಮಕ್ಕಳು ಫೀಸ್ ದುಡ್ಡು ಅಂತ ಹೇಳ್ಬಿಟ್ಟು ಮಡಗಿದ್ದು, ಅದನ್ನೆಲ್ಲ ಬೀರುಲೆಲ್ಲ ಓಪನ್ ಮಾಡಿ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಮಗಳು ಕಾಲೇಜ್ಗೆ ಹೋಗಿದ್ದಾಳೆ ಒಬ್ಬಳು, ಇನ್ನೊಬ್ಳು ಬಂದು 1:20ಕ್ಕೆ ಬಂದಿದ್ದಾಳೆ. ಆ 20 ನಿಮಿಷ ಗ್ಯಾಪಲ್ಲಿ ಈ ಥರ ಎಲ್ಲ ಬೀರುಗಳೆಲ್ಲ ಹೊಡೆದಾಕಿ ಮೂರು ಬೀರು ಬ್ರೋಕನ್ ಮಾಡಿದ್ದಾರೆ. ಅದರಲ್ಲಿ 1 ಬೀರುಲಿದ್ದಿದ್ದು ಪೂರ್ತಿ ಇದು ಮಾಡ್ಕೊಂಡು ಎತ್ಕೊಂಡು ಹೋಗಿ ಫೀಸ್ ದುಡ್ಡು ಅಂತ ಹೇಳ್ಬಿಟ್ಟು ಕಾಲೇಜ್ ಕಟ್ಟೋದಕ್ಕೆ ಅಂದ್ಬಿಟ್ಟು ಒಂದು 60,000 ರೂಪಾಯಿ ಕ್ಯಾಶ್ ಇತ್ತು ಸರ್. ನಾ ಎಲ್ಲ ಕೆಲಸಕ್ಕೆ ಹೋಗಿರೋ ಟೈಮಲ್ಲಿ ಈ ಥರ ಆಗಿದೆ ಸರ್. ವಯಸ್ಸಾದ ವೃದ್ಧರು ಮಹಿಳೆಯರೇ ಟಾರ್ಗೆಟ್. ಆಕ್ಸಿಡೆಂಟ್ ಮಾಡಿರುವುದಾಗಿ ನಂಬಿಸಿ ಹಣ ವಸೂಲಿ. ಅಶೋಕನಗರ ವ್ಯಾಪ್ತಿಯಲ್ಲಿ ಬೆದರಿಸಿ ಹಣ ಕಿತ್ಕೊಂಡಿರೋ ಘಟನೆ ನಡೆದಿದೆ. ವಯಸ್ಸಾದ ವೃದ್ಧರು ಮಹಿಳೆಯರನ್ನೇ ಇಲ್ಲೊಬ್ಬ ಆಸಾಮಿ ಟಾರ್ಗೆಟ್ ಮಾಡಿಕೊಂಡಿದ್ದ. ನಿಮ್ಮ ಕಾರು ನನಗೆ ಡಿಕ್ಕಿಯಾಗಿದೆ ಅಂಥೇಳಿ ನಂಬಿಸಿ ನಡು ರಸ್ತೆಯಲ್ಲಿ ಹೈಡ್ರಾಮಾ ಮಾಡ್ತಾನೆ. ಬಳಿಕ ಆಸ್ಪತ್ರೆಯ ಖರ್ಚು ಕೇಸು ಅಂತ ಬೆದರಿಸಿ ಹಣ ವಸೂಲಿ ಮಾಡ್ತಾನೆ. ಅದರಂತೆ ಶಾಂತಿನಗರದ ನಿವಾಸಿ ಚಂದ್ರಶೇಖರ್ ಎಂಬ ವ್ಯಕ್ತಿಯ ಕಾರಿನಿಂದ ಆಕ್ಸಿಡೆಂಟ್ ಆಗಿದೆ ಅಂತ ನಂಬಿಸಿದ ಆರೋಪಿ ಜಮೀಲ್ 5,500 ರೂಪಾಯಿ ಹಣವನ್ನು ಪೀಕಿದ್ದಾನೆ. ಈ ಸಂಬಂಧ ಅಶೋಕನಗರ ಪೊಲೀಸರಿಗೆ ಚಂದ್ರಶೇಖರ್ ದೂರು ಕೊಟ್ಟಿದ್ದು, ತನಿಖೆಯ ವೇಳೆ ಜಮೀಲ್ ಮೇಲೆ ಇದೇ ರೀತಿಯ 16 ಕೇಸುಗಳಿರೋದು ಗೊತ್ತಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಿದ್ದು, ಪೊಲೀಸರು ಕಡಿವಾಣ ಹಾಕಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.